ಏನು ಮಧ್ಯಮ ಕುಟುಂಬದ ಹೆಣ್ಮಕ್ಳಿಗೆಲ್ಲ ತುಂಬಾನೇ ಏನು ಜಾಸ್ತಿ ದುಡ್ಡು ಕೊಟ್ಟು ತಗೊಂಬಂದು ಹಾಕ್ಕೊಳ್ಳೋ ಅಂಥ ಶಕ್ತಿ ನಮಗೆಲ್ಲ ಇರಲ್ಲ. ಸೊ ಅಂಥವ್ರಿಗೆಲ್ಲ ಮನೇಲೇನೆ ಹೇಗೆ ಬ್ರೈಟ್ನಿಂಗ್ ಆಗಬೇಕು, ಹೇಗೆ ಕಲರ್ ಬರಬೇಕು, ಮತ್ತು ಸ್ಕಿನ್ನ ಹೇಗೆ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ನಾನು ಹೇಳ್ತಾ ಹೋಗಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ ಆಗಿದ್ರೆ, ಆ ಪಿಂಪಲ್ ಏನಾದರೂ ತುಂಬ ಪೇಯ್ನ್ ಆಗ್ತಾ ಇದ್ದು ನಿಮಗೆ ಏನದು ಆ ಪಿಂಪಲಲ್ಲಿ ಒಂದು ಪಸ್ ಅಂತ ಎಲ್ಲ ಬರ್ತಾ ಇತ್ತೆ, ಆ ಥರ ಏನಾದರೂ ಇದ್ದು ನಿಮ್ಮ ಫೇಸ್ ಫುಲ್ಲು ಏನಾದರೂ ಆ ಪಿಂಪಲಿಂದ ತುಂಬಾ ಪೇಯ್ನ್ ಆಗ್ತಾ ಇದೆ ಅನ್ನೋದಾದರೆ, ಅದಕ್ಕೊಂದು ಒಳ್ಳೆ ಮನೆಮದ್ದನ್ನು ತೋರಿಸ್ಕೊಡ್ತೀನಿ. ತುಂಬಾ ಪವರ್ಫುಲ್ ಆಗಿ ಮತ್ತು ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು. ಅದನ್ನು ನೀವು ಯಾವ ಥರ ಹಚ್ಚಬೇಕು, ಯಾವಾಗ ಹಚ್ಚಬೇಕು ಅಂತ ಕೂಡ ಹೇಳ್ತೀನಿ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆಯೇ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಸಿಂಪಲ್ ಆಗಿರುವಂತಹ ಒಂದು ಒಳ್ಳೆ ಮನೆಮದ್ದನ್ನು ಹೇಳಬೇಕು, ಮತ್ತು ಸಿಂಪಲ್ ಆಗಿ ನಮ್ಮ ಬ್ಯೂಟಿನ ನಾವು ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಒಳ್ಳೆ ಕಂಟೆಂಟನ್ನು ನಾನು ಕೊಡ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ನಿಮಗೆ ಒಂದಷ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಮತ್ತು ಈ ಒಂದು ಪೇಸ್ಟ್ಗೆ ಬಿಫೋರ್ ನೀವು ಯಾವ ಥರ ಒಂದು ಸ್ಕ್ರಬ್ಬನ್ನು ಮಾಡಬೇಕು ಮತ್ತು ಕ್ಲೆನ್ಸನ್ನು ಮಾಡಬೇಕು, ಇದನ್ನೆಲ್ಲ ಹೇಳ್ತೀನಿ. ಏನಪ್ಪ ಅಂತಂದರೆ, ನಾನು ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೀನಿ, ಬಿಫೋರ್ ನೀವು ಪೇಸ್ಟ್ ಹಾಕೋದಕ್ಕಿಂತ ಮುಂಚೆ, ಮುಖಕ್ಕೆ ಏನಾದರೂ ಒಂದು ಏನು ಪೇಸ್ಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಸ್ಕ್ರಬ್ ಮಾಡಲೇಬೇಕಾಗತ್ತೆ, ಕ್ಲೆನ್ಸ್ ಮಾಡಲೇಬೇಕಾಗತ್ತೆ, ಮತ್ತು ಐಸ್ ಕ್ಯೂಬ್ ಮಸಾಜು ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾನೊಂದಷ್ಟು ಎಲ್ಲ ವಿಡಿಯೋದಲ್ಲೂ ಆಲ್ಮೋಸ್ಟ್ ನಾನು ಹೇಳ್ಕೊಂಡು ಬಂದಿದ್ದೀನಿ. ಇವಾಗಲೂ ಕೂಡ ನಾನು ಹೇಳೋದೇನೆ, ನೀವು ಮುಖವನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡಬೇಕು. ಹಸಿ ಹಾಲಿಂದ ಮುಖವನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡಿ. ಅದಾದಮೇಲೆ ನೀವೇನು ಮಾಡ್ತೀರಾ, ಅಕ್ಕಿ ಹಿಟ್ಟಿಂದ ನೀವು ಹಸಿ ಹಾಲು ಮತ್ತೆ ಅದಕ್ಕೆ ಹಾಕಿ, ಇಲ್ಲಾಂದರೆ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಮುಖವನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿ. ಯಾರ್ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಅವರು ಸ್ಟೀಮ್ ತಗೋಬೋದು. ಸ್ಕ್ರಬ್ ಮಾಡ್ತಾ ಇಲ್ಲ, ಸ್ಕ್ರಬ್ ಮಾಡಿಕೊಂಡೇ ಸ್ಟೀಮ್ ತಗೊಳ್ಳಿ, ಇಲ್ಲಾಂದರೆ ಸ್ಟೀಮ್ ತಗೊಂಡು ಆದಮೇಲೆ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ಟೀಮರ್ ಇಲ್ಲ ಮ್ಯಾಮ್ ಅಂತ ಅನ್ನೋದಕ್ಕೇನಿಲ್ಲ. ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಆ ಒಂದು ಹಬೆನ ಮುಖಕ್ಕೆ ತಗೊಳ್ಳಿ. ಒಂದು 2-3 ಮಿನಿಟ್ಸ್ ಆ ಹಬೆ ಮುಖಕ್ಕೆ ಹೋಗ್ತಾ ಇದ್ದರೆ ನಿಮ್ಮ ಮುಖಕ್ಕೆ ಒಳ್ಳೆ ಸ್ಟೀಮ್ ಸಿಗುತ್ತೆ. ಆವಾಗ ಎಲ್ಲೆಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇರುತ್ತೆ, ನೀವು ಸ್ಕ್ರಬ್ ಮಾಡಿದಾಗ ಆ ಒಂದು ಅಕ್ಕಿ ಹಿಟ್ಟಿಂದ ನೀಟಾಗಿ ಹೋಗುತ್ತೆ. ಸೊ ಅದಾದಮೇಲೆ ಮತ್ತೆ ಫೇಸ್ ವಾಶ್ ಮಾಡಿಕೊಂಡು ಕ್ಲೆನ್ಸ್ ಆಗಿರುತ್ತೆ, ಮತ್ತು ಸ್ಕ್ರಬ್ಬು ಕೂಡ ಆಗಿರುತ್ತೆ. ಅದಾದಮೇಲೆ ನೀವು ಐಸ್ ಕ್ಯೂಬ್ ಮಸಾಜನ್ನು ಮಾಡ್ಕೊಳ್ಳಿ. ಒಂದು ರಿಲ್ಯಾಕ್ಸೇಷನ್ ಮಸಾಜ್ ಸಿಗುತ್ತೆ ನಿಮ್ಮ ಫೇಸ್ಗೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಈ ಒಂದು 3 ಸ್ಟೆಪ್ಪು ಆದಮೇಲೆ ನೀವು ಫೇಸ್ಗೆ ಪ್ಯಾಕನ್ನು ಹಾಕಬೇಕು, ಯಾವುದೇ ಒಂದು ಪ್ಯಾಕ್ ಆಗಿರ್ಬೋದು. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂತಂದರೆ, ಪಿಂಪಲ್ಗೆ ಎಲ್ಲ ಪಿಂಪಲ್ಸು, ಕೆಲವು ಹೆಣ್ಮಕ್ಳಿಗೆ ಪಿಂಪಲ್ಸ್ ಆಗುತ್ತೆ, ಅದು ಆಗೋದ್ರ ಜೊತೆ ಪೇಯ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನನ್ನ ಮನೆಯಲ್ಲೇ ನನ್ನ ಒಂದು ನೋಡಿ, ಇಲ್ಲಿ ನಿಮಗೆ ಒಂದು ಮಾರ್ಕ್ ಕಾಣುತ್ತೆ ಅಂದ್ಕೊಳ್ತೀನಿ. ನನಗೆ ಪಿಂಪಲ್ ಆಗಿತ್ತು. ಸೊ ನನಗೆ ಹೋಲ್ ನೈಟು, ನನಗೆ ನೆಕ್ಸ್ಟ್ ಡೇನೇ ನನಗೆ ತುಂಬ ಪೇಯ್ನ್ ಇತ್ತದು. ನಾನು ಆ ಇಂಗ್ರೀಡಿಯೆಂಟ್ಸ್ ಹೋಲ್ ನೈಟ್ ಹಾಕಿ ಮುಖಕ್ಕೆ ಹಚ್ಚಿ ಮಲಗಿದಷ್ಟೇ, ಅಂದರೆ ಎಲ್ಲೆಲ್ಲಿ ಪಿಂಪಲ್ ಆಗಿದೆ ಅಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಿಂಪಲ್ ಇಲ್ಲ, ಮತ್ತು ಪೇಯ್ನು ಕೂಡ ಇರಲಿಲ್ಲ. ಸೊ ನಾನು ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ನ ನಿಮಗೂ ತೋರಿಸ್ತೀನಿ, ನೀವು ಕೂಡ ಹಚ್ಕೊಳ್ಳಿ, ಮತ್ತು ಪಿಂಪಲ್ ಮಾರ್ಕ್ ಕೂಡ ಇರಲ್ಲ, ಅಷ್ಟು ಕ್ಲಿಯರಾಗಿ ಹೋಗುತ್ತೆ. ಏನಪ್ಪ ಅಂತಂದರೆ, ಒಂದು ಬೌಲ್ಗೆ ನೀವೇನು ಮಾಡಬೇಕು ನೋಡಿ, ಇದು ಮುಲ್ತಾನಿ ಮಿಟ್ಟಿ, ವೆರಿ ಪವರ್ಫುಲ್. ಯಾರ್ಯಾರಿಗೆಲ್ಲ ಪಿಂಪಲ್ಸ್ ಇದೆ, ಯಾರ್ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಅಂಥವರೆಲ್ಲ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆಯದು. ಆಯಿಲಿ ಸ್ಕಿನ್ ಇರೋರ್ಗಂತೂ ಈ ಮುಲ್ತಾನಿ ಮಿಟ್ಟಿ ಸೂಪರ್ಬಾಗಿ ವರ್ಕ್ ಮಾಡುತ್ತೆ ಸ್ಕಿನ್ಗೆ. ಗಮ್ಮಂತ ಇದೆ ನೋಡಿ. ರೋಸ್ ವಾಟರ್, ಇದಕ್ಕೆ ರೋಸ್ ವಾಟರನ್ನು ಅಪ್ಲೈ ಮಾಡಿ, ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜಾಸ್ತಿ ಯಾರಿಗೆಲ್ಲ ಏನು ಪಿಂಪಲ್ಸ್ ಜಾಸ್ತಿ ಇದೆ, ಹೋಗ್ತಾ ಇಲ್ಲ, ಮಾರ್ಕ್ ಇದೆ, ಆ್ಯಕ್ನೆಸ್ ಇದೆ ಅನ್ನೋರಿಗೆ, ಯಾಕೆ ಅಂತಂದರೆ ಆಯಿಲಿ ಸ್ಕಿನ್ ತುಂಬ ಇರೋರ್ಗೇ ಇದೆಲ್ಲ ಆಗೋದು. ಸೊ ಆ ಥರದವ್ರಿಗೆ ನಾನು ಏನಪ್ಪ ಹೇಳ್ತೀನಿ ಅಂದರೆ, ನೀವು ಬೇವಿನ ಸೊಪ್ಪು ಚೆನ್ನಾಗಿ ಕುದಿಸ್ಬೇಕು ನೀರಲ್ಲಿ. ಬೇವಿನ ಸೊಪ್ಪನ್ನು ಸೀರಿಯಸ್ಲಿ ತುಂಬ ಒಳ್ಳೆಯದು. ಮಾಡಿ ಅದನ್ನು, ಆ ನೀರನ್ನು ಏನು ಮಾಡ್ತೀರಾ, ಈ ಒಂದು ಮುಲ್ತಾನಿ ಮಿಟ್ಟಿ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಬೇಡ ಅಂದರೆ, ಇನ್ನೂ ಚೆನ್ನಾಗಿ ನಮ್ಮ ಮುಖ ಕ್ಲಿಯರ್ ಆಗಬೇಕು ಮತ್ತು ಪಿಂಪಲೇ ಬರಬಾರ್ದು ಅನ್ನೋದಾದರೆ, ನೀವು ಬೇವಿನ ಸೊಪ್ಪು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಇದಕ್ಕೆ ಹಾಕಿ
ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಗಮ್ ಅಂತ ಇದೆ. ಈ ಥರ ಪೇಸ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಮುಖದಲ್ಲಿ ಎಲ್ಲೆಲ್ಲೆಲ್ಲ ಮುಖ ಎಲ್ಲ ಹಚ್ಚೋದಕ್ಕೆ ಹೋಗಬೇಡಿ. ಎಲ್ಲೆಲ್ಲಿ ನಿಮಗೆ ಪಿಂಪಲ್ ಆಗಿದೆ ಅಲ್ಲೆಲ್ಲ ನೀವು ಹಚ್ತಾ ಹೋಗಿ. ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ಹಚ್ಕೊಳ್ಳಿ. ಹೋಲ್ ನೈಟ್ ಹಾಗೆ ಬಿಟ್ಬಿಡಿ. ಮಲ್ಕೊಳ್ಳೋವಾಗ ಬೆಡ್ ಟೈಮಲ್ಲಿ ಮಾಡಿ, ತುಂಬ ಒಳ್ಳೆಯದು. ಅದನ್ನು ನೀವು ಟಚ್ ಮಾಡೋದಕ್ಕೆ ಹೋಗಬೇಡಿ. ಆ ಪಿಂಪಲ್ ಮೇಲೆ ಹಚ್ಬಿಟ್ಟು ಮಾರ್ನಿಂಗ್ ಎದ್ದು ಮುಖನ ತೊಳಿರಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 1 ಡೇಯಲ್ಲೇ ನಿಮಗೆ ರಿಸಲ್ಟ್ 100% ಗೊತ್ತಾಗ್ಬಿಡುತ್ತೆ. ಪೇಯ್ನ್ ಅಂತೂ ಇರೋದೇ ಇಲ್ಲ. ಆ ಪಿಂಪಲ್ ಪಸ್ಸೆಲ್ಲ ಒಣಗೋಗಿರುತ್ತೆ. ನೆಕ್ಸ್ಟ್ ಡೇ ಆದಮೇಲೆ ಮರುದಿನ ತುಂಬಾ ಚೆನ್ನಾಗಿ ಕ್ಲಿಯರಾಗಿ ಹೊರಟೋಗಿರುತ್ತೆ. ಪಿಂಪಲ್ ಪೇಯ್ನ್ ಇರಲ್ಲ ಮತ್ತು ಪಿಂಪಲ್ ಇರಲ್ಲ. ಮಾರ್ಕ್ಸು 1 or 2 ಡೇಸ್ ಇರುತ್ತೆ, ಅದಾದಮೇಲೆ ಅದು ಕೂಡ ಇರಲ್ಲ, ಹೊರಟೋಗುತ್ತೆ. ಸೊ ನೀವೇನು ಮಾಡ್ತೀರಾ, ತುಂಬ ಜಾಸ್ತಿ ಇರೋರು ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಹೋಲ್ ನೈಟ್ ಇದನ್ನು ಹಚ್ಕೊಳ್ಳಿ. ಒಂದು ಆಯಿಂಟ್ಮೆಂಟ್ ಥರ ಹಚ್ಕೊಬಿಡಿ. ಅದು ಪಿಂಪಲ್ ಎಲ್ಲಿದೆಯೋ ಆ ಜಾಗದಲ್ಲಿ ಹಚ್ಕೊಂಡು ಮಲ್ಕೊಳ್ಳಿ. ಬೇಗ ಕ್ಲಿಯರ್ ಆಗುತ್ತೆ. ನಿಮ್ಮ ಪಿಂಪಲ್ಲು ಇರೋದಿಲ್ಲ. ಆ ಪಿಂಪಲಲ್ಲಿ ಇರೋವಂಥ ನೋವು ಆಗಿರಲಿ, ಪಸ್ ಆಗಿರಲಿ ಏನೂ ಇರೋದಿಲ್ಲ. ಅದಾದಮೇಲೆ ಮಾರ್ಕ್ಸು ಕೂಡ 2-3 ಡೇಸಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ. ಡ್ಯಾಮ್ ಶೋರ್ ನಾನು ಹೇಳ್ತೀನಿ, ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ಸು ಲಿಟ್ರಲಿ ಮಾಯ ಆಗೋದಂತೂ ಗ್ಯಾರಂಟಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಗಿನ್ನೂ ಒಳ್ಳೆ ಮನೆಮದ್ದನ್ನು ನಾನೇನೇ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನನಗೆ ಎಷ್ಟು ರಿಸಲ್ಟ್ ಕೊಟ್ಟಿರುತ್ತೆ, ಒಳ್ಳೆ ರಿಸಲ್ಟ್ ಯಾವ್ದ್ಯಾವುದು ಕೊಡುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.